ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಕಟ್ಟಡಗಳನ್ನು ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ತೋರಿಸಲ್ಪಟ್ಟಿದೆ ಮತ್ತು ಈ ಮುಖಾಂತರ ಈ ಕೋಟೆ ಇಡೀ ಜಗತ್ತಿಗೆ ಒಂದು ಪ್ರಸಿದ್ಧಿ ಆಗುವ ರೀತಿಯಲ್ಲಿ ಇವತ್ತು ಆಗಿದೆ. ಅದಕ್ಕಾಗಿ ನಾವು ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಮುಖಾಂತರ ಈ ಕೋಟೆಯನ್ನು ಪ್ರಸ್ತಾಪಿಸಿದ್ದಕ್ಕಾಗಿ ಪ್ರಧಾನಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಇಡೀ ಏನು ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇಡೀ ದೇಶದ ಎಲ್ಲೆಲ್ಲಿ ಒಂದು ಐತಿಹ್ಯ ಸ್ಥಳಗಳಿದಾವೆ, ಕಲೆ ಇದೆ, ಪರಂಪರೆ ಇದೆ, ಸಂಸ್ಕೃತಿ ಇದೆ ಮತ್ತು ಕೃಷಿ, ತಂತ್ರಜ್ಞಾನ, ಕ್ರೀಡೆ, ಯಾವೊಂದು ಎಲ್ಲ ವಿಚಾರಗಳನ್ನು ಸಹ ಅವರು ಗಮನ ಹರಿಸಿ ಪ್ರಸ್ತಾಪ ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಮಾಜದ ಮಕ್ಕಳು 92, 93, 96% ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಾವೇನು ಕೇಳ್ಕೊಂಡಿದ್ದೇವೆ ಅಷ್ಟನ್ನು ಕೊಟ್ಟಿಲ್ಲ. ಯೂರಿಯಾ ಕಡಿಮೆ ಇದೆ, ಅದಕ್ಕಾಗಿ ಜನ ಇವತ್ತು ಯೂರಿಯಾ ಬೇಕು ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕವಾಗಿ ನಮಗೆ ನಾವು ಕೇಳಿದಷ್ಟು ಗೊಬ್ಬರ ಕೊಡಬೇಕಲ್ವಾ, ನಮ್ಮ ಹತ್ರ ಏನು ಸ್ಟಾಕ್ ಇದೆ ಅದನ್ನು ಎಲ್ಲರಿಗೂ ಹಂಚಿದ್ದೇವೆ, ಇನ್ನೂ ಹಂಚ್ತೇವೆ. ಒಂದೊಂದು ರಾಜ್ಯಕ್ಕೆ ನೇಮಕ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಅವರನ್ನು ನೇಮಕ ಮಾಡಿದ್ದಾರೆ. ಚುನಾವಣೆಗೆ ಮೊದಲು ಇದ್ದರು, ಈಗಲೂ ಇದ್ದಾರೆ. ಅವರು ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಜನಕ್ಕೆ ಭರವಸೆ ಕೊಟ್ಟಿದ್ದೇವೆ ಅದನ್ನು ಅನುಷ್ಠಾನ ಮಾಡಿ ಅಂತೇಳಿ ಆಗಾಗ್ಗೆ ಬಂದು ನೋಡ್ತಾ ಇರ್ತಾರೆ. ಅದು ನಮ್ಮ ಪಕ್ಷದ ಜವಾಬ್ದಾರಿ ಕೂಡ. ಹಾಗಾಗಿ ಅವ್ರು ಬರ್ತಾರೆ, ಹೋಗ್ತಾರೆ. ಯಾವ ಅಧಿಕಾರಿಯನ್ನು ಕೂಡ ಅವರೇನು ಕರೆದು ಯಾರನ್ನೂ ಕೂಡ ಮಾತನಾಡಿಲ್ಲ ಅಥವಾ ಸೂಚನೆಗಳನ್ನು ಕೊಟ್ಟಿಲ್ಲ. ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪ ಅವ್ರದ್ದಿಲ್ಲ. ವಿರೋಧ ಪಕ್ಷದವರು ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಇರಲಿ ಅಥವಾ ಜನತಾ ದಳದವ್ರು ಇರಲಿ ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ.